ಸರ್ ಇದು ಜೈಪುರಿಂದ ಬರ್ತಾ ಇರೋ ಟ್ರೈನು ಸರ್. ಇದು ಜೈಪುರಿಂದ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ನಮಗೆ 50 ಅವರ್ಸ್ ಮೇಲೆ 7 ಸರ್. ಒಂದು ನಿಮಿಷ ಸರ್, ಬರ್ತಾ ಇದೆ, ಇಷ್ಟು ಲಾಂಗ್ ಆಗಿ ಬರ್ತಾ ಇದೆ. ಇದನ್ನ ಸ್ಲ್ಯಾಟರ್ ಮಾಡಿ ಕಟ್ಟುವಾಗಿ ಮಾಡಿ ಇದನ್ನ ಟ್ರೈನಿಗೆ ತಂದು ತುಂಬಬೇಕು ಅಂದ್ರೆ ಬಿಫೋರ್ 6 ಅವರ್ ಫ್ಲಾಟ್ ಅಲ್ಲಿ ಇರಬೇಕು, ಟ್ರೈನ್ ಸ್ಟೇಷನ್ ಅಲ್ಲಿ ಇದಿರಬೇಕು. ಅಂದ್ರೆ ಅದಕ್ಕೆ ಮುಂಚೆನೆ ಇದು ಕಟ್ ಆಗಬೇಕು. ಯಾವುದೇ ಲೈವ್ ಪ್ರಾಣಿಯನ್ನಾಗ್ಲಿ ಕಟ್ ಮಾಡಿ ತರೋದಾದ್ರೆ ಯಾವ ಸ್ಲ್ಯಾಟರ್ ಹೌಸ್ ಇಂದ ತರ್ತಾ ಇದೀವಿ, ಸ್ಲ್ಯಾಟರ್ ಒಟ್ಟಿಗೆ ಪರ್ಮಿಷನ್ ಇದೆಯಾ, ಎಲ್ಲ ಕೂಡ ಬೇಕು. ಆದ್ರೆ ಇವರು ಟ್ರೈನ್ ನಲ್ಲಿ ಫಿಶ್ ಮಾಂಸ ತಗೊಂಡ್ಬರ್ತಾ ಇದೀವಿ ಅಂತ ಹೇಳಿ ಬೇರೆ ಮಾಂಸವನ್ನು ತೋರಿಸಿ ಇದನ್ನ ತರ್ತಿದ್ದಾರೆ. ನಮಗೆ ಫಸ್ಟ್ ಅನುಮಾನ ಬಂತು, ಯಾಕೆ ಇದನ್ನ ಹಿಂಗೆ ತರ್ತಿದ್ದಾರೆ. ಇದನ್ನ ಇಲ್ಲಿಂದ ರೆಸಲ್ ಮಾರ್ಕೆಟಿಗೆ ತಗೊಂಡೋಗಿ ಹಲಾಲ್ ಮಾಂಸ ಅಂತ ಹೇಳ್ಬಿಟ್ಟು ಈ ಮಾಂಸನ ತಗೊಂಡೋಗಿ ಪ್ರತಿ ಅಂಗಡಿಗಳಿಗೆ ಡೈಲಿ ಬರುತ್ತೆ ಸರ್. ಇದು 1-2 ಟನ್ ಅಲ್ಲ, 1-2 ಟನ್ ಅಲ್ಲ, ಕೇವಲ ಬೆಂಗಳೂರಲ್ಲ, ಮಂಡ್ಯಕ್ಕೆ ಬರುತ್ತೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ರಾಜಸ್ಥಾನದಿಂದ ಈ ಮಾಂಸ ತರಿಸ್ತಾರೆ. ಇದ್ರ ಜೊತೆ ನಾಯಿ ಮಾಂಸನ ಮಿಕ್ಸ್ ಮಾಡ್ತಾರೆ, ನಾಯಿ ಮಾಂಸನ ಮಿಕ್ಸ್ ಮಾಡ್ಕೊಂಡು ತರ್ತಾರೆ. ಇವರು ಇದನ್ನ ತೋರ್ಸಕ್ಕೆ ಕುರಿ ತಲೆ ಇಟ್ಕೊಂಡಿದ್ದಾರೆ ಸರ್. 5 ಪೈಸಾ ಕೊಡಲ್ಲ ಅಂತ ಹೇಳಿದೆ, ಅದಕ್ಕೆ ಕೆಲಸ ಮಾಡ್ತಾನೆ ಈ ನನ್ನ ಮಗ ಸರ್. ಈ ನನ್ನ ಮಗ ಇದ್ರು ಓನರ್ ಅಂತ ಗೊತ್ತೇ ಇಲ್ಲ ಸರ್. ಇದ್ರು ಓನರ್ ಈ ನನ್ನ ಮಗ ಅಂತ ನಮಗೆ ಗೊತ್ತೇ ಇಲ್ಲ. ಡೈವರ್ಟ್ ಮಾಡಬೇಡ ಹೋಗಯ್ಯ, ಡೈವರ್ಟ್ ಮಾಡಬೇಡ ಹೋಗಯ್ಯ, ನೀನ್ ಡೈವರ್ಟ್ ಮಾಡಬೇಡ, ಟ್ರಿಗರ್ ಆಗಲ್ಲ. ಏನು ತಪ್ಪಿಲ್ಲ ಸರ್. ನೋಡಿ ಇದು ಒಂದು ನಿಮಿಷ ಸರ್. ಇದು ಪ್ರತಿ ಜಿಲ್ಲೆಗೆ ಪ್ರತಿದಿನ 1 ದಿವಸ 2 ದಿವಸ ಅಲ್ಲ, ಪ್ರತಿದಿನ 6 ಟನ್ ಮಾಂಸ ಬರುತ್ತೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ. ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ, ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸದ ಜೊತೆ ಕಟ್ ಮಾಡ್ತಾರೆ. ಇಲ್ಲಿ ತೋರ್ಸೋಕೆ ತಲೆಗಳನ್ನು ಒಂದ್ ನಿಮಿಷ ತಡ್ರಿ ಸರ್. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ ಇದು ಚೀಲದಲ್ಲಿ ಯಾಕೆಂದ್ರೆ ಜನರನ್ನ ತೋರಿಸ್ಬೇಕು, ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊಂಡ್ ಬಂದಿರ್ತಾರೆ. ನಾನ್ ಹೇಳ್ತಾ ಇರೋದು, ಇದು ಕುರಿ ಮಾಂಸನೇ ಆಗ್ಲಿ ಯಾವುದೇ ಮಾಂಸ ಆಗ್ಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಹಾರ ಇಲಾಖೆ ಇದೆ. ಇದು ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ 80 ಅವರ್ ಆಗುತ್ತೆ. 80 ಅವರ್ಸ್ ಸರಿ, 80 ಅವರ್ಸ್ ಆಗುತ್ತೆ ಇದು ಇಲ್ಲಿಗೆ ಬಂದು ತಲುಪೋದಕ್ಕೆ. ಯಾಕೆಂದ್ರೆ ರಾಜಸ್ಥಾನದಿಂದ ಬರ್ಬೇಕಿದು, ರಾಜಸ್ಥಾನದಿಂದ ಇಲ್ಲಿಗೆ ಬಂದು ಇಲ್ಲಿಂದ ಹೋಗಿ ನಾಳೆ ಬೆಳಿಗ್ಗೆ ಇದು ವಿನಿಗರ್ ಹಾಕಿ ಕ್ಲೀನ್ ಮಾಡಿ ಸರ್ವಿಸ್ ಆಗೋದು. ನಾವು ಕೇಳ್ತಾ ಇರೋದು ಪ್ರತಿಯೊಂದು ಚೆಕ್ ಮಾಡಿ ಸರ್. ಅಲ್ಲಿಗೆ ನೀವು ಟ್ರೈನ್ ಸರ್, ಬರೀ ಟ್ರೈನ್ ಟ್ರಾವೆಲಿಂಗ್ ಮಾತ್ರ ತಗೋಬಾರ್ದು. ಪ್ರತಿಯೊಂದು ಓಪನ್ ಮಾಡೋವರೆಗೂ ನಾವು ಬಿಡಲ್ಲ. ಓಪನ್ ಮಾಡಲೇಬೇಕು, ಎಲ್ಲನೂ ತೋರಿಸಲೇಬೇಕು. ನೋಡಿ ಒಬ್ಬ ರಿಜ್ವಾನ್ ಅಂತ, ಒಬ್ಬ ಶಶಿಕುಮಾರ್ ಅಂತ, ಒಬ್ಬ ಪುನೀತ್ ಕರೇಹಳ್ಳಿ ಅಂತ, ಈ 3 ಜನ ಕಾಲ್ ಮಾಡಕ್ ನಮ್ಮ ಹತ್ರ ಬಂದ್ರು. ಆಯ್ತಾ? ರೋಲ್ ನಾವು ಪ್ರತಿದಿನ ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ ಪ್ರತಿಯೊಬ್ಬರ ಹತ್ರ, ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಇದು ಬರೀ ಕುರಿ ಮಾಂಸ. ನೋಡಿ, ಬೆಂಗಳೂರು ತುಂಬಾ ಬೆಳೆದಿದೆ. ನಮ್ಮ ಹತ್ರ ಇರೋದು ಕೇವಲ 2 ಸ್ಲಾಟರ್ ಹೌಸ್ಗಳು, ಒಂದು ನಾರ್ತ್ ಅಲ್ಲಿ, ಒಂದು ಸೌತ್ ಅಲ್ಲಿ. ಟೌನ್ ಹಾಲ್ ಮುಂದೆ ಇರೋ ಒಂದು ಸ್ಲಾಟರ್ ಹೌಸು, ಟ್ಯಾನ್ರಿ ರೋಡಲ್ಲಿರೋ ಒಂದು ಸ್ಲಾಟರ್ ಹೌಸು. ಈ 2 ಸ್ಲಾಟರ್ ಹೌಸಲ್ಲಿ 24 ಅವರ್ಸ್ ಕಟ್ ಮಾಡಿದ್ರು ನೀವು 2000 ಕುರಿಗಳನ್ನ ನಾವು ಕುಯ್ಬೋದು. 2000 ಕುರಿಗಳು ಅಂತೇಳಿ 20-25 ಸಾವಿರ
ಮಾಂಸ ಸಿಗುತ್ತೆ ನಮ್ಮ ಕೆ ಜಿ 25,000. ಅದು ಬೆಂಗಳೂರು ನಗರಕ್ಕೆ ಸಾಲಲ್ಲ. ಅದಕ್ಕೋಸ್ಕರ ಈ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ. ಇವತ್ತು ಕನಿಷ್ಠ ಒಂದು 90 ಬಾಕ್ಸ್ ಇದೆ. ಇದು 30 kg ಒಂದು ಬಾಕ್ಸಲ್ಲಿ ಬರುತ್ತೆ. ಹಂಗಂತ ಹೇಳಿದ್ರೆ ಒಂದು 2,700 ಕಿಲೋ ಬಂದೈತೆ. ಇಲ್ಲ, ಪ್ರತಿದಿನ ಬರಲ್ಲ. ಆಲ್ಟರ್ನೇಟ್ ಡೇ ಬರುತ್ತೆ, ಪ್ರತಿದಿನ ಬರಲ್ಲ. ಇದು ಬರ್ತಾ ಇರೋದು ಜೈಪುರಿಂದ ಬೆಂಗಳೂರಿಗೆ. ಅಲ್ಲಿನ ಸ್ಲಾಟರ್ ಹೌಸ್ ಜೊತೆ ನಮ್ಮ ಲೈಸೆನ್ಸ್ ಇದೆ. ಅಲ್ಲಿನ ಸ್ಲಾಟರ್ ಹೌಸ್ ಲೈಸೆನ್ಸ್ ಇದೆ ನಮ್ಮ ಹತ್ರ ಇಲ್ಲಿ ಒಂದು ಸ್ಲಾಟರ್ ಹೌಸ್ ಲೈಸೆನ್ಸ್ ಇದೆ. ಅಂಡರ್ 4 to 5 ಡಿಗ್ರೀಸ್ ನೀವು ಈ ಮಾಂಸವನ್ನು ತಂದರೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನಮ್ಮ ದೇಶದಿಂದ ನಾವು ಮಾಂಸವನ್ನು ಬೇರೆ ದೇಶಗಳಿಗೆ ಕಳಿಸ್ತೀವಲ್ಲ, ಅದು 11 ದಿನ ತಗೊಳುತ್ತೆ ಹೋಗೋಕ್ಕೆ. ಫ್ರೀಸ್ ಆಗಿ ಬಂದರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಂಗಾಳದಿಂದ ನಮಗೆ ಮೀನು ಬರುತ್ತೆ. ವೀರಾವಲ್ ಗುಜರಾತ್ ಪೋರ್ಟಿಂದ ನಮಗೆ ಪ್ರಾನ್ಸು, ಅದು ಸೀ ಫುಡ್ಡು, ಲಾಬ್ಸ್ಟರ್ಸು ಎಲ್ಲ ಇಲ್ಲಿಗೆ ಬರುತ್ತೆ. ಬೆಂಗಳೂರು ನಗರದಲ್ಲಿರೋ ಕೋಟಿ ಜನರಿಗೆ ಡಿಮ್ಯಾಂಡ್ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ನಾಯಿ ಮಾಂಸ ಅಂತ ಹೇಳ್ತಾರಲ್ಲ ಸರ್, ಇಲ್ಲೇ ಇದಲ್ಲ ಪ್ರೂಫು. ಓಪನ್ ಮಾಡಿ ತೋರಿಸಿ ಅಂತ ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ದೀನಲ್ಲ, ನೀವು ಹೇಳ್ತಿದ್ದೀರಲ್ಲ ನಾಯಿ ಮಾಂಸ ಅಂತ. ನೋಡಿ, ಈ ವರ್ಷ ಬಕ್ರೀದ್ ಹಬ್ಬಕ್ಕೆ ನಾನು ಕೊಟ್ಟ ಕುರ್ಬಾನಿ ಇದು. ಈ ವರ್ಷ ಬಕ್ರೀದ್ ಹಬ್ಬಕ್ಕೆ ನಾನು ಕೊಟ್ಟ ಕುರ್ಬಾನಿ ಇದ್ರಲ್ಲಿ ನೀವೇ ನೋಡ್ಬೋದಲ್ಲ. ನೋಡಿ, ಇದು ಬಾಲ ಇದೆ. ಇದು ಗುಜರಾತಿಂದ ನಾನು ತರಿಸಿದ ಕುರಿಗಳಿದು. ಇದು ನನ್ನ ಮನೆ, ಇದು ನಾನು ತೊಗೊಂಬಂದಿರೋ ಕುರಿ. ಇದಕ್ಕೂ ಬಾಲ ಇದೆ ಅಲ್ಲ. ಇವತ್ತು ಇಡ್ತಿಲ್ವಲ್ಲ ಈ ಫೋಟೋ ನಾನು. ಇದು ಇವ್ರೋಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೋಡಿ, ಇದಕ್ಕೂ ಬಾಲ ಇದೆ ಅಲ್ಲ ನೋಡಿ. ಇದು ನಾನೇ ಅಲ್ವಾ, ನನ್ನ ಮನೆಯಲ್ಲಿ ನಾನು ಬಕ್ರೀದ್ಗೋಸ್ಕರ ತಂದಿರೋದು. ಇದು ಸ್ಪೆಷಲ್ ಕುರಿ. ಇದು ಮೋರ್ ನ್ಯೂಟ್ರಿಷನ್. ರಾಜಸ್ಥಾನದಿಂದ ಬರುವ ಕುರಿಗಳು ಮೋರ್ ನ್ಯೂಟ್ರಿಷನ್ನು. ಇಲ್ಲಿ ಸುಮ್ಮನೆ ರೋಲ್ ಕಾಲ್ ಮಾಡೋಕ್ಕೆ ಅಂತ ಬಂದ್ಬಿಟ್ಟು ನಮ್ಮ ಹತ್ರ ಹಣ ಕೇಳಿ ನಮ್ಮ ವ್ಯಾಪಾರಿಗಳು, ನಾನು ಪ್ರತಿದಿನ ಇಲ್ಲಿರಲ್ಲ, ಇಲ್ಲಿರೋರನ್ನ ಬಂದ್ಬಿಟ್ಟು ರೋಲ್ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟವ್ರೆ. 5 ಪೈಸಾ ಅವಕಾಶ ಕೊಟ್ಟಿಲ್ಲ. ಅದಕ್ಕೋಸ್ಕರ ಈ ಥರ ತರಲೆ ಮಾಡ್ತಿದ್ದಾರೆ ಬಂದ್ಬಿಟ್ಟು. ಅದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತೋರಿಸ್ತೀನಿ. ಯಾವ ಒಂದು ಬಾಕ್ಸ್ ಮೇಲೆ FSSAI ಪುನೀತ್ ಕೆರೆಹಳ್ಳಿ, ಪಿಂಪ್ ಕೆರೆಹಳ್ಳಿ ಅವನೇ ರೋಲ್ ಕಾಲ್ ಮಾಡ್ತಿದ್ದಿದ್ದು ಬಂದ್ಬಿಟ್ಟು ಇಷ್ಟು ಹಣ ಕೊಡಿ, ಇಲ್ಲಾಂದರೆ ನಿಮ್ಗೆ ಏನು ಮಾಡ್ತೀನಿ ನೋಡಿ ಅಂತ. ನೋಡಿ ಸರ್, ಅದೆಲ್ಲ ನೆಟ್ಟಿಗ್ರಿಟೀಸ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆಸ್ ಆಫ್ ನೌ ನೋ. ಇಷ್ಟೊತ್ತು ನಾನು 30 ಜನ ನಾವು ಬಿಸ್ನೆಸ್ ಮೆನ್ಗಳಿದ್ದೀವಿ, ಅಣ್ಣ ತಮ್ಮಂದಿರಾಗಿರಿ, ನಮ್ಮ ಫ್ಯಾಮಿಲಿ ಕನೆಕ್ಷನ್ಸ್ ಇದೆ. ಎಲ್ಲರ ಹತ್ರ ನಮ್ಮ ಹತ್ರ ಲೈಸೆನ್ಸ್ಗಳಿವೆ, FSSAI ಲೈಸೆನ್ಸಸ್ಸು ನಮ್ಮ ಹತ್ರ ಎಲ್ಲ ಇದೆ. ನಾನು ಯಾವುದು ಏಕ್ ಸೆಕೆಂಡ್ ನೋಡಿ, ಪ್ರತಿಯೊಂದರದ್ದು ಲೈಸೆನ್ಸ್ ನಮ್ಮ ಹತ್ರ ಇದೆ. ಇಲ್ಲಿ FSSAI ಲೈಸೆನ್ಸ್ಗಳು ನೋಡಿ, FSSAI ಲೈಸೆನ್ಸು ನೋಡಿ, FSSAI ಲೈಸೆನ್ಸ್, ಟ್ರೇಡ್ ಲೈಸೆನ್ಸು, BBMP ಲೈಸೆನ್ಸು ನೋಡಿ ಇಲ್ಲಿ ಎಲ್ಲರದು ಡಿಫ್ರೆಂಟ್ FSSAI ಲೈಸೆನ್ಸ್ಗಳಿದು. ಪ್ರತಿಯೊಬ್ಬರದು ನನ್ನ ಹತ್ರ ಇದೆ. ಯಾವುದೇ ಕಾರಣಕ್ಕೂ ಇದು ಅಕ್ರಮ ಬಿಸ್ನೆಸ್ ಅಲ್ಲ. ನಮಗೆ ನಾನು ಹೇಳ್ತೀನಲ್ಲ, ಇದೆಲ್ಲ ಇವರು ಒಂದು ಬಿಸ್ನೆಸ್ ಮಾಡ್ಕೊಂಡವ್ರೆ. ಸುಮ್ಮನೆ ಹೋಗಿ ಅನ್ಯಾಯವಾಗಿ ಹೆದರ್ಸೋದು, ಬೆದರ್ಸೋದು. ಇವಾಗ ನಾವು ಬಂದು ನಿಂತಿದ್ದೀವಲ್ಲ, ಅದಕ್ಕೆ ಏನು ಮಾಡ್ಕೊಳಕ್ಕೆ ಆಗಲ್ಲ. ಇದಕ್ಕೆ ಇವ್ರು ಹೋಗಿ ಎಲ್ಲ ಕಡೆ ಕಂಪ್ಲೇಂಟ್ ಮಾಡವ್ರೆ. ಎಲ್ಲ ಕಡೆಯಿಂದ ಇದ್ರ ಮೇಲೆ ಆ್ಯಕ್ಷನೂ ಆಗಿದೆ. ನಮ್ಮ ಮೇಲೆ ಬಂದುಬಿಟ್ಟು ಏನು ಹೆಂಗೆ ಅಂತಲೂ ಕೇಳಿದ್ದಾರೆ. ನಮ್ಮ ಹತ್ರ ನ್ಯೂಟ್ರಿಷನ್ ಸರ್ಟಿಫಿಕೇಟು ಇದೆ, ವೆಟರ್ನರಿ ಡಾಕ್ಟರ್ ಸರ್ಟಿಫಿಕೇಟು ಇದೆ, ಎಲ್ಲ ಇದೆ. ನಿಮಗೆ ಹೋಗಿದ್ರೆ ನಾನು ಲೈವ್ ಹೇಳ್ತೀನಿ. ಈ ಎಲ್ಲ ಬಾಕ್ಸಸಲ್ಲಿ ನೀವು ಯಾವ ಬಾಕ್ಸ್ ಮೇಲೆ ಕೈ ಇಡ್ತೀರೋ ಆ ಬಾಕ್ಸ್ನ ಓಪನ್ ಮಾಡಿ ನಾನು ತೋರಿಸ್ತೀನಿ. ಇಲ್ಲಿ ಯಾವ್ದು ಬಾಕ್ಸಸ್ ಇದೆಯೋ, ನಿಮಗೆ ಯಾವ್ದು ಇಷ್ಟ ಬಂತಿದೆಯೋ, ನಾವು ಪ್ರೆಸ್ಸಲ್ಲಿ ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರಿಗಂದರೆ ನನಗೆ ಮೊದಲಿಂದ ನಿಮ್ಮ ಕನೆಕ್ಷನ್ ಇದೆ. ನೀವು ಯಾವ ಬಾಕ್ಸ್ ಹೇಳ್ತೀರೋ ಆ ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತೀನಿ. ಅಕ್ರಮವಾಗಿ ಏನೂ ನಡೀತಾ ಇಲ್ಲ. ನೋಡಿ, ಇವಾಗ ಅವ್ರು ಬಾಕ್ಸ್ ಓಪನ್ ಮಾಡಿ ಅಂತ ಹೇಳಿದ್ರು, ಬೇಕು ಅಂದ್ರೆ ಕೆಳಗಡೆ ಬೀಳಿಸಿದ್ರು. ಆ ಮಣ್ಣು ಹಚ್ಕೊಂಡಿರೋದನ್ನ ತೆಗೆದ್ಬಿಟ್ಟು ಇದು ಕಚ್ಚಡ ಮಾಂಸ ಅಂತಾರೆ. ಆ ಥರ ತರಲೆ ಮಾಡಬಾರ್ದು. ನೀಟ್ ಆ್ಯಂಡ್ ಕ್ಲೀನ್, ಹೈಜೆನಿಕ್, ಇದನ್ನು ನಾವು ಆರಾಮಾಗಿ ಸೇವನೆ ಮಾಡ್ಬೋದು. ಇದರಲ್ಲಿ ಏನೂ ತಪ್ಪಿಲ್ಲ, ಇದರಲ್ಲಿ ಯಾವುದೂ ತಪ್ಪಿಲ್ಲ. ಇವತ್ತಿಂದಲ್ಲ, 12 ವರ್ಷಗಳಿಂದ ನಡೀತಾ ಇರೋ ಬಿಸ್ನೆಸ್ ಇದು. BJP ಸರ್ಕಾರದಲ್ಲಿದ್ದಾಗ ನಮ್ಗೆ ಯಾವುದು ತೊಂದರೆನೇ ಆಗಿಲ್ಲ. ಇವತ್ತು ಬಂದ್ಬಿಟ್ಟು ಇವನು ಇಲ್ಲಿ ನಮಗೆ ಮಾತಾಡಿದ್ರೆ ನಾವು ಇದಕ್ಕೆ ಇದು ಕೊಡಬೇಕಾ, ನೀವು ಓಪನ್ ಮಾಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ಬನ್ನಲಿ, ಫಾರೆನ್ಸಿಕ್ ಟೆಸ್ಟ್ ಮಾಡಲಿ, ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ತೆಗೆದು ಹೇಳಲಿ. ತಪ್ಪಾಗಿದ್ರೆ ಅವ್ರು ಏನು ಶಿಕ್ಷೆ ಕೊಡ್ತಾರೋ ಸರಿ. ನನಗೆ ಸುಮ್ಮನೆ ಬಂದುಬಿಟ್ಟು ನೀವು ನಾಯಿ ಮಾಂಸ ತರ್ತಿದ್ದೀರಾ, ಅವರೇ ಓಪನ್ ಮಾಡಿಸೋದು ಬಾಕ್ಸ್ನ. ಎಲ್ಲ ಕುರಿಗಳ ಅದು ಇದಿದೆ, ಹೆಡ್ ಇದೆ, ಅದರಲ್ಲಿ ಏನು ತಪ್ಪಿದೆ? ನಾಯಿ ಮಾಂಸನ ಅದು.